ಲೋಕಸಭಾ ಚುನಾವಣೆಗೆ 4-5 ತಿಂಗಳು ಬಾಕಿ ಇದೆ. ಇದರ ಮಧ್ಯೆ ಬಿಜೆಪಿ ಜೆಡಿಎಸ್ನ ಮೈತ್ರಿಯ ಭಾಗವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಯಾರಿಗೆ ಬಿಟ್ಟುಕೊಡಬಹುದು, ಬಿಜೆಪಿ ಅಥವಾ ಜೆಡಿಎಸ್? ಕುಮಾರಸ್ವಾಮಿ ಅವರು ಗುರುವಾರ ಕೊಟ್ಟಂತಹ ಸ್ಟೇಟ್ಮೆಂಟ್ ಅನ್ನು ಗಮನಿಸಿದ್ರೆ ಯಾವುದೇ ಕಾರಣಕ್ಕೂ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಬಿಜೆಪಿಗೆ ಬಿಟ್ಟುಕೊಡಲ್ಲ. ಬಿಜೆಪಿಗೆ ಬೆಂಬಲವಾಗಿ ನಿಂತಹ ಸುಮಲತಾ ಅಂಬರೀಶ್ ಅವರಿಗೂ ಕೂಡ ಜೆಡಿಎಸ್ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಬಿಟ್ಟುಕೊಡುವಂತಹ ಮನಸ್ಥಿತಿಯಲ್ಲಿ ಇಲ್ಲ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ಜೆಡಿಎಸ್ನ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಂತರೂ ಕೂಡ ಜೆಡಿಎಸ್ ಗೆಲ್ಲುವ ವಾತಾವರಣ ಇದೆ. ಸಾಮಾನ್ಯ ಕಾರ್ಯಕರ್ತ ಇವತ್ತು ಸೇರ್ಪಡೆಯಾದಂಥ ಒಬ್ಬ ಕಾರ್ಯಕರ್ತ ನಾನು ಕರ್ಕ ಬಂದ್ಬಿಟ್ಟು ಇವನು ನಮ್ಮ ಅಭ್ಯರ್ಥಿ ಅಂತೇಳಿ ಮಂಡ್ಯದಲ್ಲಿ ನಿಲ್ಲಿಸ್ಬಿಟ್ರೆ ಜೆಡಿಎಸ್ ಗೆಲ್ಲುತ್ತೆ. ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಕುಮಾರಸ್ವಾಮಿ ಅವರು. ಕಳೆದ ಬಾರಿ ಚುನಾವಣೆ ಬೇರೆಯದ್ದೇ ಇತ್ತು. ರೈತ ಸಂಘ, ಬಿಜೆಪಿ ಮತ್ತು ಕಾಂಗ್ರೆಸ್ ಎಲ್ಲರೂ ಪಕ್ಷೇತರ ಅಭ್ಯರ್ಥಿ ಅಂದ್ರೆ ಸುಮಲತಾ ಅವರ ಪರ ಮತ ಹಾಕಿದ್ದರು. ಜೆಡಿಎಸ್ ನಿಂದ 2-3% ಮತದಾರರು ಮಾತ್ರವೇ ಹೋಗಿದ್ರು, ಶಿಫ್ಟ್ ಆಗಿರುವಂಥದ್ದು ಕಳೆದ ಚುನಾವಣೆಯಲ್ಲಿ. ಈಗ ವಾತಾವರಣ ಬದಲಾಗಿದೆ. ಬಿಜೆಪಿ ಜೊತೆಗೆ ಹೊಂದಾಣಿಕೆ ಆಗಿರೋದ್ರಿಂದ ನಾವೇ ಚುನಾವಣೆಯನ್ನ ಗೆಲ್ತೀವಿ. ನಾವೇ ಅಂತ ಹೇಳಿದ್ರೆ ಜೆಡಿಎಸ್ ಮೈತ್ರಿಯಿಂದ ವರ್ಚಸ್ಸು ಹೆಚ್ಚಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸು ಇದೆ. ರಾಮ ಮಂದಿರ ಉದ್ಘಾಟನೆಯ ವಿಷಯ ಮುಂಚೂಣಿಯಲ್ಲಿದೆ. ಸ್ಥಿರ ಸರ್ಕಾರ ಬರಬೇಕು ಎನ್ನುವಂಥ ಆಶಯ ಜನರಿಗಿದೆ. ಎರಡೂ ಪಕ್ಷಗಳಿಗೆ ನಮ್ಮ ಶಕ್ತಿ ಏನು ಎನ್ನುವಂಥದ್ದು ಗೊತ್ತಾಗಿದೆ. ಈ ಎರಡೂ ಪಕ್ಷಗಳಿಗೆ ಅಂತ ಹೇಳಿದ್ರೆ ಇವರು ಯಾವ ಟೋನಲ್ಲಿ ಹೇಳಿದ್ದಾರೆ ಎನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್. ಬಿಜೆಪಿಗೂ ಕೂಡ ನಮ್ಮ ತಾಕತ್ತು ಏನು ಎನ್ನುವಂಥದ್ದು ಅರ್ಥ ಆಗಿದೆ ಎನ್ನುವಂಥ ಟೋನಲ್ಲಿ ಇದ್ದಂಗಿದೆ ಇದು. ಸೊ ಇದು ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟನ್ನು ಗಮನಿಸಿದ್ರೆ ಇಟ್ಸ್ ವೆರಿ ಕ್ರಿಸ್ಟಲ್ ಕ್ಲಿಯರ್. ಮಂಡ್ಯದಲ್ಲಿ ಜೆಡಿಎಸ್ಸೇ ಸ್ಪರ್ಧೆ ಮಾಡುವಂಥದ್ದು. ಸುಮಲತಾ ಅವರಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಬಿಟ್ಟು ಕೊಡಲ್ಲ. ಬಟ್ ಇಲ್ಲಿ 1-2-3 ಅಂಶಗಳನ್ನು ಹೇಳಿದ್ದಾರೆ. ವೋಟಿಂಗ್ ಪರ್ಸೆಂಟೇಜ್ ಲೆಕ್ಕಾಚಾರ. ಕುಮಾರಸ್ವಾಮಿ ಅವರ ಈ ಸ್ಟೇಟ್ಮೆಂಟ್ ನೋಡಿದ ಬಳಿಕ ಅಕ್ಷಯ್, ನಾವು 2019 ಹಾಗೆ 2014ರ ರಿಸಲ್ಟ್ಸ್ ಅನ್ನ ನೋಡೋಣ. 2019ರ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತಹ ಸುಮಲತಾ ಅಂಬರೀಶ್ ಅವರು ಪಡ್ಕೊಂಡಿದ್ದು 7,03,000 ಮತಗಳು. ಶೇಕಡಾವಾರು ಮತಗಳಲ್ಲಿ ನೋಡೋದಾದ್ರೆ 51.02 ಮತಗಳನ್ನ. ಹಾಗೆ ಜೆಡಿಎಸ್ ಅಭ್ಯರ್ಥಿಯಾಗಿದ್ದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಿಕ್ಕಿದ್ದು ಕೇವಲ 5,77,000 ಮತಗಳು. ಶೇಕಡಾವಾರು ನೋಡೋದಾದ್ರೆ 41.89% ಮತಗಳು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಂದಿತ್ತು. ಹಾಗೆ ಆ ಚುನಾವಣೆಯಲ್ಲಿ ಸುಮಲತಾ ಅವರು ಗೆದ್ದಿದ್ದು 1,25,000 ಮತಗಳಿಂದ. ಅಷ್ಟು ಮತಗಳ ಅಂತರದಿಂದ ಸುಮಲತಾ ಅವರು ಗೆದ್ದಿದ್ರು ನಿಖಿಲ್ ಕುಮಾರಸ್ವಾಮಿಯವರ ವಿರುದ್ಧ. ಇನ್ನು ಹಾಗೆಯೇ 2014ರ ಲೋಕಸಭಾ ಫಲಿತಾಂಶ ನೋಡೋದಾದ್ರೆ 2014ರಲ್ಲಿ ಜೆಡಿಎಸ್ನಿಂದ ಸ್ಪರ್ಧೆ ಮಾಡಿದ್ದಂತಹ ಪುಟ್ಟರಾಜು, CS ಪುಟ್ಟರಾಜು ಅವರು ಗೆದ್ದಿದ್ರು. CS ಪುಟ್ಟರಾಜು ಜೆಡಿಎಸ್ ಅಭ್ಯರ್ಥಿ 2014ರಲ್ಲಿ ಹೇಳ್ತಾ ಇರೋದು. ಪುಟ್ಟರಾಜು 5,24,000 ಮತಗಳನ್ನು ಪಡೆದಿದ್ರು. ಶೇಕಡಾವಾರು 43.95% ಮತಗಳನ್ನು ಪುಟ್ಟರಾಜು ಪಡ್ಕೊಂಡಿದ್ರು. ಹಾಗೆ ನಟಿ ರಮ್ಯಾ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತಿದ್ದಂತಹ ನಟಿ ರಮ್ಯಾ ಅವರು ಪಡ್ಕೊಂಡಿದ್ದು ಕೇವಲ 5,500 ಮತಗಳಿಂದ ಅಂತರದಿಂದ ಸೋತಿದ್ರು. ಅಂತರದಿಂದ ನಟಿ ರಮ್ಯಾ ಸೋತಿದ್ರು. ಅವ್ರು ಪಡ್ಕೊಂಡಿದ್ದಂತಹದ್ದು 5,18,000. ಅಂದರೆ ಶೇಕಡಾವಾರು ಮತಗಳಲ್ಲಿ ನೋಡೋದಾದ್ರೆ 43.49% ಮತಗಳನ್ನು ರಮ್ಯಾ ಪಡ್ಕೊಂಡಿದ್ರು. ಸೊ 2014ರ ರಿಸಲ್ಟ್ಸ್ ನೋಡೋದಾದ್ರೆ ಕೇವಲ 5,500 ಮತಗಳ ಅಂತರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿದ್ದಂತಹ CS ಪುಟ್ಟರಾಜು ರಮ್ಯಾ ವಿರುದ್ಧ ಗೆದ್ದಿದ್ರು. ಇಟ್ಸ್ ಅ ವೆರಿ ಥಿನ್ ಮಾರ್ಜಿನ್ ಅಗೇನ್. ಇನ್ನು ಬಿಜೆಪಿ ಕ್ಯಾಂಡಿಡೇಟ್ 2014ರ ಚುನಾವಣೆಯಲ್ಲಿ ಪಡ್ಕೊಂಡಿದ್ದು 86,000 ಮತಗಳನ್ನು. ಅಂದರೆ ಶೇಕಡಾವಾರು 7.29% ಮತಗಳನ್ನು ಬಿಜೆಪಿ ಕ್ಯಾಂಡಿಡೇಟ್ ಪಡ್ಕೊಂಡಿದ್ರು 2014ರ ಚುನಾವಣೆಯಲ್ಲಿ. ಲತಾ, ಈಗ 2019 ಮತ್ತು 2014ರ ಲೆಕ್ಕಾಚಾರವನ್ನು ಹೇಳಿದ್ರಿ ನೀವು. ಈಗ 2023 ಅಂದರೆ ಕಳೆದ ವಿಧಾನಸಭಾ ಚುನಾವಣೆಯ ಒಂದು ಅಂಕಿಅಂಶವನ್ನು ಕೂಡ ನಾವು ತೆಗೆದುಕೊಂಡಿದ್ವಿ. ಮಂಡ್ಯದ ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಜೆಡಿಎಸ್ ಗೆದ್ದಿದ್ದು ಕೇವಲ 1 ವಿಧಾನಸಭಾ ಕ್ಷೇತ್ರದಲ್ಲಿ, ಅದು KR ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ. ಉಳಿದಂತೆ 6 ವಿಧಾನಸಭಾ ಕ್ಷೇತ್ರಗಳ ಪೈಕಿ 1ರಲ್ಲಿ ರೈತ ಸಂಘದಿಂದ ದರ್ಶನ್ ಪುಟ್ಟಣ್ಣಯ್ಯ ಅವರು ಗೆದ್ದರು. ಉಳಿದ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ತು. ಸೊ ಈ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಓವರಾಲ್ ಆಗಿ ಎಷ್ಟು ಮತಗಳನ್ನು ಪಡ್ಕೊಂಡಿದ್ದಾರೆ, ಜೆಡಿಎಸ್ನ ಅಭ್ಯರ್ಥಿಗಳು ಓವರಾಲ್ ಆಗಿ ಎಷ್ಟು ಮತಗಳನ್ನು ಪಡ್ಕೊಂಡಿದ್ದಾರೆ, ಬಿಜೆಪಿ ಅಭ್ಯರ್ಥಿಗಳು ಓವರಾಲ್ ಆಗಿ ಎಷ್ಟು ಮತಗಳನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ 7 ಮಂದಿ
ದರ್ಶನ್ ಪುಟ್ಟಣ್ಣಯ್ಯ ಒಳಗೊಂಡಂತೆ, ರೈತ ಸಂಘದ ದರ್ಶನ್ ಪುಟ್ಟಣ್ಣಯ್ಯ ಒಳಗೊಂಡಂತೆ ಕಾಂಗ್ರೆಸ್ ಕಡೆ ಲೆಕ್ಕಾಚಾರಕ್ಕೆ ನೋಡೋದಾದ್ರೆ 5,67,000 ಮತಗಳು ವಿಧಾನಸಭಾ ಚುನಾವಣೆಯಲ್ಲಿ ಹೇಳ್ತಾ ಇರುವಂಥದ್ದು. JDS 4,92,000 ಮತಗಳು. ಅಂದ್ರೆ JDSಗಿಂತ ಕಾಂಗ್ರೆಸ್ ಓವರ್ ಆಲ್ ಆಗಿ ಇಡೀ ಜಿಲ್ಲೆಯಲ್ಲಿ ಹೆಚ್ಚು ಮತಗಳನ್ನು ಪಡ್ಕೊಂಡಿತ್ತು. ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನು ಅಂತ ಹೇಳಿದ್ರೆ ಬಿಜೆಪಿ 1,81,000 ಮತಗಳನ್ನು ಪಡ್ಕೊಳ್ತು. ಅಂದರೆ ಬಿಜೆಪಿ ಮತ್ತು JDS ವಿಧಾನಸಭಾ ಚುನಾವಣೆಯಲ್ಲಿ 7 ಕ್ಷೇತ್ರಗಳಲ್ಲಿ ಪಡ್ಕೊಂಡಿರುವಂತಹ ಮತಗಳನ್ನ ಪ್ಲಸ್ ಮಾಡಿದ್ರೆ, JDSನ ಮತಗಳು ಮತ್ತೆ ಬಿಜೆಪಿಯ ಮತಗಳನ್ನು ಪ್ಲಸ್ ಮಾಡಿದ್ರೆ ಅದು ಕಾಂಗ್ರೆಸ್ನ ಮತಗಳಿಗಿಂತಲೂ ಜಾಸ್ತಿ ಆಗುತ್ತೆ. 6 ಲಕ್ಷ ದಾಟುತ್ತೆ. ಸೊ ಈ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ. ಕುಮಾರಸ್ವಾಮಿ ಅವರು ತಮ್ಮ ಸ್ಟೇಟ್ಮೆಂಟ್ನ ಪ್ರಕಾರ ತಗೊಂಡ್ರೆ ಅವ್ರು ಹೇಳಿದ್ದಾರೆ 2-3% ಮತದಾರರು ಶಿಫ್ಟ್ ಆಗಿದ್ದಾರೆ JDSನ ಮತದಾರರು ಅಂತ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದು 2019 ಮತ್ತು 2014 ಚುನಾವಣೆಯ ಆಧಾರವಾಗಿಟ್ಕೊಂಡು ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಹಾಗಾದರೆ 2014ರಲ್ಲಿ JDS ಪಡ್ಕೊಂಡದ್ದು 43.95% ಮತಗಳನ್ನು, ಶೇಕಡಾವಾರು ಮತಗಳನ್ನು ಪಡೆದುಕೊಂಡಿತ್ತು. ಹಾಗೆ 2019ರಲ್ಲಿ 41.89% ಮತಗಳನ್ನು ಪಡ್ಕೊಂಡಿದ್ರು. ಸೊ ಈ ಎರಡು ಅವಧಿಯಲ್ಲಿ ನಡೆದಂತಹ ಪರ್ಸೆಂಟೇಜ್ ಡಿಫ್ರೆನ್ಸು, ಚುನಾವಣೆಯ ಫಲಿತಾಂಶದ ಪರ್ಸೆಂಟೇಜ್ ಡಿಫ್ರೆನ್ಸ್ ಏನಿದೆ ಅದನ್ನು ಕುಮಾರಸ್ವಾಮಿ ಅವರು ಈಗ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಬೇಕು ಲತಾ. ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ಇರುವಂಥದ್ದು ಒಂದು, ನೀವು ಹೇಳಿದ್ರಿ 43-41%. ಆಮೇಲೆ ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಕೂಡ ಸುಮಲತಾ ಅವರಿಗೆ ಬೆಂಬಲಿಸಿತ್ತು. ಕಾಂಗ್ರೆಸ್ JDSನ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ರು ಕೂಡ JDSನ ವಿರುದ್ಧವೇ ಕಾಂಗ್ರೆಸ್ ಇರೋದ್ರಿಂದ ಆ ಭಾಗದಲ್ಲಿ ಸೊ ಕಾಂಗ್ರೆಸ್ನ ವೋಟುಗಳು ಕೂಡ ಸುಮಲತಾ ಅವರಿಗೆ ಶಿಫ್ಟ್ ಆಗಿತ್ತು. ಕುಮಾರಸ್ವಾಮಿ ಅವರ ಈ ಬಾರಿಯ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ 2014ರಲ್ಲಿ JDS ಪಡ್ಕೊಂಡಿದ್ದಂತಹ 43.89% ಮತಗಳು ಜೊತೆಗೆ ಬಿಜೆಪಿ ಪಡ್ಕೊಂಡಿದ್ದಂತಹ 7.29% ಮತಗಳೇನಿದ್ದಾವೆ ಆ ಎರಡೂ ಮತಗಳು ಕನ್ಸೋಲ್ಡೇಟ್ ಆದರೆ ಅದು 50% ಗಡಿ ದಾಟುತ್ತೆ, 51 ಗಡಿ ದಾಟುತ್ತೆ. 51 ಅಂತ ಹೇಳಿದ್ರೆ ಈಗೇನು 2019ರಲ್ಲಿ ಸುಮಲತಾ ಅವರು ಗೆದ್ದಂತಹ ಶೇಕಡವಾರು, ಅವರು ಪಡೆದಂತಹ ಶೇಕಡವಾರು ಮತ ಪ್ರಮಾಣ. ಸೊ ಕುಮಾರಸ್ವಾಮಿ ಅವರು ಈ ಮ್ಯಾಥಮೆಟಿಕ್ಸ್ ಅನ್ನ ನಮ್ಮ ಮುಂದೆ ಇಡ್ತಾ ಇರುವಂಥದ್ದು. ಬಟ್ ಮ್ಯಾಥಮೆಟಿಕ್ಸ್ ಎಲೆಕ್ಷನ್ನಲ್ಲಿ ವರ್ಕೌಟ್ ಆಗಲ್ಲ. ಇಟ್ ಇಸ್ ಅ ನೋನ್ ಫ್ಯಾಕ್ಟರ್. ಅದು ಮ್ಯಾಥಮೆಟಿಕ್ಸ್ ಎಲೆಕ್ಷನ್ನಲ್ಲಿ ವರ್ಕ್ ಆಗಲ್ಲ. ಅತ್ಯಂತ ದೊಡ್ಡ ಮಾರ್ಜಿನಲ್ಲಿ ಗೆದ್ದಂಥವ್ರು ಹೀನಾಯವಾಗಿ ಸೋತಂಥದ್ದು ಇದೆ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ. ಕಳೆದ ಸಲ ಅತ್ಯಂತ ತಿನ್ ಮಾರ್ಜಿನಲ್ಲಿ ಗೆದ್ದಿದ್ದೀವಿ ಅನ್ನೋರು ಹೊಸ ಎಲೆಕ್ಷನ್ ಆದಂತಹ ಸಂದರ್ಭದಲ್ಲಿ ಅದಕ್ಕಿಂತ ದೊಡ್ಡ ಮಾರ್ಜಿನಲ್ಲಿ ಗೆದ್ದಿದ್ವಿ ಇದೆ. ಸೊ ಎಲೆಕ್ಷನ್ಸ್ ಆಲ್ ಅಬೌಟ್ ನೆರೆಟಿವ್ಸ್. ಗ್ರೌಂಡಲ್ಲಿ ಏನು ನೆರೆಟಿವ್ ಸೆಟ್ ಆಗುತ್ತೆ ಅದರ ಆಧಾರದ ಮೇಲೆ. ಬಟ್ ಕುಮಾರಸ್ವಾಮಿ ಅವರು ಹೇಳಿರೋ ಹಾಗೆ 2-3%. ಸೊ ಕುಮಾರಸ್ವಾಮಿ ಅವರ ವಿಶ್ವಾಸ ಬಿಜೆಪಿ ಮತ್ತು JDSನ ಮತಗಳು ಕನ್ಸಾಲಿಡೇಟ್ ಆದರೆ ನಾವು ಆರಂಭದಲ್ಲಿ ಗೆಲ್ತೀವಿ ಅಂತ ಹೇಳಿ. ಇನ್ನೊಂದು ಬೇರೆ ಅಂಶ ಲತಾ, ನೀವು ಅವಾಗ ಒಂದು ವಿಷಯವನ್ನು ಮೆನ್ಷನ್ ಮಾಡಿದ್ರಿ, ರಾಮ ಮಂದಿರ ಉದ್ಘಾಟನೆ ವಿಚಾರ ಮುಂಚೂಣಿಯಲ್ಲಿದೆ ಅಂತ ಹೇಳಿರೋದು ಕುಮಾರಸ್ವಾಮಿ ಅವರು. ಗೊತ್ತಿಲ್ಲ ಯಾಕೆ ರಾಮ ಮಂದಿರ ಉದ್ಘಾಟನೆ ವಿಚಾರವನ್ನ ಎಳೆದು ತರ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಅಂತ. ಅಂದ್ರೆ ಮೋದಿ ಅವರು ಸೇರಿದಂತೆ ಬಿಜೆಪಿನೇ ಹೇಳ್ಕೊಳ್ತಾ ಇದೆ, ಕ್ಲೇಮ್ ಮಾಡ್ತಾ ಇದೆ ರಾಜಕೀಯವನ್ನ, ಇದರಲ್ಲಿ ಯಾವುದೇ ರಾಜಕೀಯ ಫ್ಯಾಕ್ಟರು ಇದರಲ್ಲಿ ಇನ್ಕ್ಲೂಡ್ ಆಗಿಲ್ಲ ರಾಮ ಮಂದಿರ ಉದ್ಘಾಟನೆಯಲ್ಲಿ ಅಂತ. ಬಟ್ ಕುಮಾರಸ್ವಾಮಿ ಅವರು ಇಲ್ಲಿ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅನ್ನೋದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ. ಸೊ 3 ಪಾಯಿಂಟ್. ಒಂದು, JDSನ ಸಾಮಾನ್ಯ ಕಾರ್ಯಕರ್ತ ಗೆಲ್ತಾನೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಬಟ್ ಫ್ಯಾಕ್ಟರ್ಸ್, ಡಾಟಾ, ನಂಬರ್ಸ್ ಅಂತೂ ಅದನ್ನು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇಲ್ಲ. ಎರಡನೇದ್ದು, ಮೋದಿ ವರ್ಚಸ್ಸು ಇದೆ ಅಂತ ಹೇಳಿದ್ದಾರೆ, ರಾಮ ಮಂದಿರ ಮುಂಚೂಣಿಯ ವಿಷಯದಲ್ಲಿದೆ ಅಂತ ಹೇಳಿದ್ದಾರೆ. ಸೊ ಕುಮಾರಸ್ವಾಮಿ ಅವರು JDSಗೆ ಒಂದು ಸಾಮಾನ್ಯ, ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ನಿಂತಾಗಲೇ JDS ವಿನ್ ಆಗಿಲ್ಲ. ಸಾಮಾನ್ಯ ಕಾರ್ಯಕರ್ತನನ್ನು ನಿಲ್ಲಿಸ್ಕೊಂಡು ಗೆಲ್ಲಿಸುವಂಥದ್ದಷ್ಟು ಸುಲಭದ ಫ್ಯಾಕ್ಟರ್ ಅಲ್ಲ. ಓವರ್ ಎಕ್ಸೈಟ್ಮೆಂಟ್ ಇದು. ಆಮೇಲೆ ಯಾಕೆ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಅಂತ ಹೇಳಿದ್ರೆ, ನನ್ನ ಅನಿಸಿಕೆ ಪ್ರಕಾರ ಲತಾ, ಟು ಎಸ್ಟಾಬ್ಲಿಷ್ ಮಂಡ್ಯ ನಮಗೆ ಬೇಕು ಅಂತ ಹೇಳಲಿಕ್ಕೆ ಇಟ್ಸ್ ಅನ್ ಇಂಡೈರೆಕ್ಟ್ ಮೆಸೇಜ್ ಸುಮಲತಾ, ಅಂಬರೀಷ್ ಮತ್ತೆ ಬಿಜೆಪಿ ಅವರಿಗೆ ಮಂಡ್ಯ ಬಿಟ್ಕೊಡಿ ನಮಗೆ ಅಂತ ಹೇಳಿ.